Hey guys, welcome back to Saga Stories ಮಗ. ವೆಲ್ಕಮ್ ಬ್ಯಾಕ್. ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಯಿತು, ನೆನ್ನೆ ನೋಡಿದಾರೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಫ್ರೇಮ್ ಮಾಡ್ತು ಅಂದರೆ ಯಾವ ಥರ ಕಾಣಿಸುತ್ತೆ ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ಪಿಗೆ, ಜೊತೆಗೆ ನ್ಯೂಜಿಲ್ಯಾಂಡ್ ಸೀರೀಸ್ ಅಗೇನ್ಸ್ಟು T20s ಅಂತ ಬಂದಾಗ. ಸೊ ಇದು ನನಗೇನೋ ಪುರಾಣ ಟೀಮ್ ಥರ ಕಾಣಿಸ್ತಾ ಇದೆ. ಅಂದರೆ 11 ಫ್ರೇಮ್ ಮಾಡ್ತಾ ಬಂದಾಗ ಇಲ್ಲ ಗುರು ಇದು ಡೆಡ್ಲಿ ಕಾಂಬಿನೇಷನ್ ಅಂತ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಟೀಮು ಕ್ಲಾರಿಟಿ ಇದೆ. ಅಂದರೆ ಈ ಸ್ಕ್ವಾಡ್ ಏನು ಫ್ರೇಮ್ ಮಾಡಿದರೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಇಟ್ಕೊಂಡಿದ್ದಾರೆ. ಇಲ್ಲ ಗುರು ಇವ್ರನ್ನ 11 ಇಡಬೇಕು, ಇವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಬೇಕು ಅಂತ ಒಂದು ಕ್ಲಿಯರ್ ಕಟ್ ಸೆಟ್ ಇದೆ ಇವ್ರ ಹತ್ರ. ಅದಕ್ಕೋಸ್ಕರ ಈ ಥರ ಒಂದು ಟೀಮ್ನ ಫ್ರೇಮ್ ಮಾಡ್ಕೊಂಡಿರೋದು. ಇವಾಗ ಅಡಿಷ್ನಲ್ ಪ್ಲೇಯರ್ಸ್ಗಳೇನಿದ್ದಾರೆ 11 ಬಿಟ್ಬಿಟ್ಟು ಆಚೆ ಇರುವಂಥ ಪ್ಲೇಯರ್ಸ್ಗಳೇನು 4 ಜನ. ಸೊ ಅವ್ರೂ ಕೂಡ ಇಂಪಾರ್ಟೆಂಟ್ ಪ್ಲೇಯರ್ಸ್ಗಳನ್ನ ಇವ್ರನ್ನ ಎತ್ತಾಕೊಂಡ್ಬಿಟ್ಟಿತ್ತು ಅಂತಂದರೆ, ಅವ್ರನ್ನ ಆಡಿಸ್ಲೇಬೇಕು ಅನ್ನೋ ಥರ ಪ್ಲೇಯರ್ಸ್ಗಳನ್ನ ಎತ್ತಾಕೊಂಡ್ಬಿಟ್ಟಿತ್ತು ಅಂದರೆ ಇವ್ರಿಗೂ ಕೂಡ ಅವಾಗ ತೊಂದರೆ ಆಗೋದು. ಇಲ್ಲ ಗುರು ಇವ್ರನ್ನ ಆಡಿಸ್ಲೇಬೇಕು ಅನ್ನೋ ಥರ. ಇವಾಗ ಕನ್ಫ್ಯೂಷನ್ ಇಲ್ಲ, ಈ ಟೀಮಿಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ, ಯಾರನ್ನ ಆಡಿಸ್ಬೇಕು ಯಾರನ್ನ ಕೂಡಿಸ್ಬೇಕು ಅಂತ. ಸೊ ಪ್ಲೇಯಿಂಗ್ ಲೆವೆನ್ನ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ಥರ ಕಾಂಬಿನೇಷನ್ ವರ್ಕೌಟ್ ಮಾಡ್ಬೋದು ನಮ್ಮ ಟೀಮ್ ಇಂಡಿಯಾ ಅಂತಂದರೆ. ಅಭಿಷೇಕ್ ಶರ್ಮಾ ಜೊತೆಗೆ ಓಪನ್ ಮಾಡ್ತಾರೆ, ಸ್ಕ್ವಾಡ್ನ ಡಿಸ್ಪ್ಲೇ ಮಾಡಿದ್ದೀನಿ. ಅಭಿಷೇಕ್ ಶರ್ಮಾ ಜೊತೆಗೆ ಓಪನ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಅವರು. ಸೊ ಇದು ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ, ಇವರಿಬ್ಬರೇ ಓಪನ್ ಮಾಡಬೇಕು ಅಂತ. ಆ್ಯಂಡ್ ಸ್ಕ್ವಾಡ್ ಸೆಲೆಕ್ಷನ್ ಟೈಮಲ್ಲೂ ಕೂಡ, ಅಂದರೆ ಅನೌನ್ಸ್ಮೆಂಟ್ ಟೈಮಲ್ಲೂ ಕೂಡ ಅವ್ರು ಹೇಳಿದ್ದಾರೆ ಅಭಿಷೇಕ್ ಜೊತೆಗೆ ಸಂಜು ಸ್ಯಾಮ್ಸನ್ನೇ ಟಾಪ್ ಆರ್ಡರ್ಲಿ ಓಪನ್ ಮಾಡ್ತಾರೆ ಅಂತ. ಆ್ಯಂಡ್ ನಂಬರ್ 3 ತಿಲಕ್ ವರ್ಮಾ ಇವಾಗ ಆಡಿರೋಂಥ ಫಾರ್ಮ್ನ ನೋಡ್ತು ಅಂದರೆ ಅವ್ರನ್ನ ಫ್ಲೋಟರ್ ಥರ ಯೂಸ್ ಮಾಡೋದು, ನಂಬರ್ 5 ಕಳಿಸೋದು, ನಂಬರ್ 6 ಕಳಿಸೋದು, ಇವೆಲ್ಲ ಮಾಡೋದಿಲ್ಲ. ಖಂಡಿತ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಗೌತಮ್ ಗಂಭೀರ್ ಆಗಿರಲಿ, ಸೂರ್ಯಕುಮಾರ್ ಯಾದವ್ ಆಗಿರಲಿ, ತಿಲಕ್ ವರ್ಮನ ನಂಬರ್ 3 ಸೆಟ್ ಮಾಡಬೇಕು ಅವ್ರನ್ನ ಅಂತ, ಲಾಂಗ್ ರನ್ ಕೊಡಬೇಕು ಆ ಸ್ಲಾಟಲ್ಲಿ ಅಂತ. ನಂಬರ್ 4 ಸೂರ್ಯಕುಮಾರ್ ಯಾದವ್ ಒಬ್ವಿಯಸ್ಲಿ ಬರ್ತಾರೆ. ಫಾರ್ಮ್ ಕಳ್ಕೊಂಡಿರ್ಬೋದು, ಬಟ್ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ನ್ಯೂಜಿಲ್ಯಾಂಡ್ ಸೀರೀಸ್ ಬೇರೆ ಬರೋದು, ಅದಾದಮೇಲೆ ಬರೋದು. ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಸ್ವಲ್ಪ ರಿದಮ್ ತೋರಿಸಿದ್ರು ಅಂತಂದರೆ ಸ್ವಲ್ಪ ಖುಷಿ ವಿಚಾರ, ಚೆನ್ನಾಗಿರುತ್ತೆ. ನಂಬರ್ 5 ಹಾರ್ದಿಕ್ ಪಾಂಡ್ಯ. ಇದು ಕೂಡ ಒಂಥರ ಫಿಕ್ಸ್ಡ್ ಸ್ಲಾಟ್ ಥರನೇ ಕಾಣಿಸ್ತಾ ಇದೆ. ಹಾರ್ದಿಕ್ ಪಾಂಡ್ಯನ ಫ್ಲೋಟರ್ ಥರ ಯೂಸ್ ಮಾಡೋದಕ್ಕಿಂತ ಆ ಒಂದು ಸ್ಲಾಟ್ನ ಫಿಕ್ಸ್ಡ್ ಆಗಿ ಕೊಡ್ತು ಅಂತಂದರೆ ನೋಡಿದ್ರೆ ಯಾವ ಥರ ಡೆಮಾಲಿಷ್ ಮಾಡೋರು ಲಾಸ್ಟ್ ಗೇಮ್ ಅಂತ. 2 ಮ್ಯಾಚ್ ಡೆಮಾಲಿಷ್ ಮಾಡಿದ್ರೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಈ ಒಂದು ಸೀರೀಸಲ್ಲಿ. ಸೊ ಹೋಪ್ಫುಲಿ ಇವ್ರನ್ನ ಪ್ರಮೋಟ್ ಮಾಡ್ತು ಅಂದರೆ 5ನೇ ಪೊಸಿಷನಲ್ಲಿ ಇಡ್ತು ಅಂತಂದರೆ ಕೆಳಗಡೆ ಕಳ್ಸೋದಕ್ಕಿಂತ ಬೆಟರ್ ಆಗಿರುತ್ತೆ. ಇವಾಗ ಕಳಿಸಿರೋ ಥರನೇ ಕಳಿಸ್ತು ಅಂದರೆ. ನಂಬರ್ 6 ಶಿವಮ್ ದುಬೆ. ಸೊ ಆ ಒಂದು ಸ್ಲಾಟ್ನ ಇವರು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಸಿಕ್ಕಂಥ ಆಪರ್ಚುನಿಟಿನ ಕರೆಕ್ಟಾಗಿ ಗ್ರ್ಯಾಬ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಸೊ ಅದು ಪರ್ಫೆಕ್ಟ್ ಸ್ಲಾಟ್ ಆಗಿದೆ. ಶಿವಮ್ ದುಬೆ ಆಡಲೇಬೇಕು ನನ್ನ ಪ್ರಕಾರ. ನಂಬರ್ 8 ಅಕ್ಷರ್ ಪಟೇಲ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವೈಸ್ ಕ್ಯಾಪ್ಟನ್ನು ಖಂಡಿತ ಇವ್ರು ಆಡಲೇಬೇಕು ಪ್ಲೇಯಿಂಗ್ ಲೆವೆಲಲ್ಲಿ. ಶಾರ್ಟ್ ಆಯ್ಕೆ ಇದಂತೂ. ಅಕ್ಷರ್ ಪಟೇಲ್ ಎಲ್ಲ ಮ್ಯಾಚ್ನು ಆಡ್ತಾರೆ ಆ್ಯಂಡ್ ಆಡಲೇಬೇಕು. ಏನು ಗುರು ಲಾಸ್ಟ್ T20 ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಹೆಂಗೆ ಆಡಿರೋದು ಅಕ್ಷರ್ ಪಟೇಲು. ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಪ್ರೂವ್ ಮಾಡಿದ್ದು. ಇವ್ರನ್ನ ಬಿಡೋಕ್ಕಾಗತ್ತಾ? ಇಟ್ಕೊಳ್ಳೇಬೇಕು ಟೀಮಲ್ಲಿ. ಆ್ಯಂಡ್ ನಂಬರ್ 9 ಕುಲ್ದೀಪ್ ಯಾದವ್ ಅಥವಾ ವಾಷಿಂಗ್ಟನ್ ಸುಂದರ್ ಆಡುವಂಥ ಸಾಧ್ಯತೆ ಇರುತ್ತೆ. ವಾಷಿ ಬಂತು ಅಂದರೆ ನಂಬರ್ 8 ಕೂಡ ಬ್ಯಾಟಿಂಗ್ ಇರುತ್ತೆ, ಹ್ಯಾಂಡಿ ಆಗಿರ್ತಾರೆ ವಾಷಿ ಅವರು. ಜೊತೆಗೆ ಇಲ್ಲಿ ಕುಲ್ದೀಪ್ ಯಾದವ್ ಅಂತ ಅಂದಾಗ ಸ್ವಲ್ಪ ಮೋರ್ ಆಫ್ ಎ ಬೌಲಿಂಗ್ ಸೆಂಟ್ರಿಗೆ ಹೋಗ್ಬಿಡುತ್ತೆ. ಸೊ ಇದು ಮಿಕ್ಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಹೋಪ್ ಮಾಡ್ತಾ ಇದ್ದೀನಿ. ಕುಲ್ದೀಪ್ ಯಾದವ್ ವಾಷಿಂಗ್ಟನ್ ಸುಂದರ್ ಇಬ್ಬರು ಹಂಗೆ ಹಿಂಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕುಲ್ದೀಪ್ ಯಾದವ್ ಹಾಕುವಂತು ಅಂದರೆ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ವಾಷಿಂಗ್ ಹಾಕುವಂತಂದರೆ ಸ್ವಲ್ಪ ಬ್ಯಾಟಿಂಗ್ ಸ್ಟ್ರಾಂಗ್ ಆಗುತ್ತೆ. ಸೊ ಬ್ಯಾಟಿಂಗ್ ಸೆಂಟ್ರಿಗೆ ಹೋಗ್ತಾರೋ ಬೌಲಿಂಗ್ ಸೆಂಟ್ರಿಗೆ ಹೋಗ್ತಾರೋ ಅನ್ನೋದ್ರ ಮೇಲೆ ಇವರಿಬ್ಬರನ್ನ ನಿರ್ಣಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಲ್ಲಿ ಕ್ಲಿಯರ್ ಕಟ್ ಆಗಿದೆ, ಕುಲ್ದೀಪ್ ಯಾದವ್ನ ಸ್ಟಾರ್ಟಿಂಗಲ್ಲಿ ಆಡಿಸ್ಬೇಕು ಅಂತ. ನಂಬರ್ 9 ಬುಮ್ರಾ ಅಂತೂ ಖಂಡಿತ ಇದೊಂಥರ ಶಾರ್ಟ್ ಆಯ್ಕೆ, ಪಕ್ಕ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಬುಮ್ರಾ ಆಡ್ತಾರೆ ಅಂತ. ಆ್ಯಂಡ್ ನಂಬರ್ 10 ಖಂಡಿತ ಹರ್ಷದೀಪ್ ಸಿಂಗ್ ಅಂತೂ ಪಕ್ಕ ಆಡ್ತಾರೆ, ಇದು ಶಾರ್ಟ್ ಆಯ್ಕೆ ಅಂತ ಹೇಳ್ಬೋದು. ಆ್ಯಂಡ್ ನಂಬರ್ 11 ಪಕ್ಕ ವರುಣ್ ಚಕ್ರವರ್ತಿ ಆಡ್ತಾರೆ, ಶಾರ್ಟ್ ಆಯ್ಕೆ ಅಂತ ಹೇಳ್ಬೋದು. ಇಲ್ಲಿ ಬ್ಯಾಕಪ್ಸ್ ಆಗಿರೋಂಥವ್ರ ಹತ್ರ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ವಾಷಿಂಗ್ಟನ್ ಸುಂದರ್ನ ಹಂಗೆ ಹಿಂಗೆ ಯೂಸ್ ಮಾಡಬೇಕು ಅಂದರೆ ಕುಲ್ದೀಪ್ ಯಾದವ್ ಹಂಗೆ ಹಿಂಗೆ ಆದಾಗ ಯೂಸ್ ಮಾಡ್ಬೋದು, ಅಥವಾ ದುಬೆ ಹಂಗೆ ಹಿಂಗೆ ಆದಾಗ ಯೂಸ್ ಮಾಡ್ಬೋದು ಅನ್ನೋ ಥರ. ಅದೇ ಪಿಚ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು 3 ಜನ ಸ್ಪಿನ್ನರ್ಸ್ ಬೇಕು ಅಂತಂದರೆ ಅವಾಗ ಹಾಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಇಲ್ಲಮ್ಮ ಇಬ್ಬರ ಸ್ಪಿನ್ನರ್ಸ್ ಹಾಕೋ ನಮ್ಮ ಹತ್ರ ಅಂತ ಹೋಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಬ್ಬರಲ್ಲೂ ಗುರು 3 ಜನ ಆಯ್ತಲ್ಲ, ಹಂಗೆ ನೋಡೋಕೆ ಹೋಯ್ತು. 4 ಜನ ಸ್ಪಿನ್ನರ್ಸ್ ಬೇಕು ಅಂತಂದರೆ ವಾಷಿನ್ ಹಾಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಜೊತೆಗೆ ವರುಣ್ ಚಕ್ರವರ್ತಿ ಆಯಿತು ಅಂದರೆ ಇದು ಮೋರ್ ದನ್ ಲಕ್ಸುರಿ ಆಗೋಗ್ಬಿಡುತ್ತೆ 12 ಓವರ್ ಆಫ್ ಸ್ಪಿನ್ನು ಅಂತ ಅಂದಾಗ. ಸೊ ವಾಷಿನ್ ಹಾಕೊಂಡು 4 ಜನ ಸ್ಪಿನ್ನರ್ಸ್ ಹಾಕೊಂಡು ಹೋಗುವಂಥ ಅವಶ್ಯಕತೆ ಏನಿಲ್ಲ. ಸೊ ವಾಷಿನ್ ನನ್ನ ಪ್ರಕಾರ ಇದು ಬ್ಯಾಕಪ್ ಆಗೇ ಇಟ್ಟಿರುವಂಥದ್ದು, ಅಕ್ಷರ್ ಪಟೇಲ್ಗೆ ಬ್ಯಾಕಪ್ ಆಗೇ ಇಟ್ಟಿರೋದು. ಜೊತೆಗೆ ಇಲ್ಲಿ ಇಶಾನ್ ಕಿಶಾನ್ ಏನಿದ್ದಾರೆ, ಸೊ ಇವರು ಕೂಡ ಬ್ಯಾಕಪ್ ಆಗಿರೋದು ಸಂಜು ಸ್ಯಾಮ್ಸನ್ಗೆ. ನೋಡಿ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ ನಮಗಿಲ್ಲಿ. ಗಿಲ್ ಬೇಡ ಅಮ್ಮ, ನಮಗೆ ಗಿಲ್ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ವಿಕೆಟ್ ಕೀಪರ್ ಬ್ಯಾಟ್ರನ್ನ ಅವಶ್ಯಕತೆ ಇದೆ ನಮಗೆ ಬ್ಯಾಕಪ್ ಆಗಿ, ಅವ್ರನ್ನ ತೊಗೊತೀವಿ. ಜಿತೇಶ್ ಶರ್ಮನೂ ಬೇಡ ನಮಗೆ ಅಂತ ಕ್ಲಿಯರ್ ಕಟ್ ಕ್ಲಾರಿಟಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಹರ್ಷಿತ್ ರಾಣಾ ಅವರ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಇದೆ. ಹರ್ಷದೀಪ್ ಸಿಂಗು ಬುಮ್ರಾ ಇಬ್ಬರು ಮೈನ್ ಬೌಲರ್ ಆಗಿ ಆಡ್ತಾರೆ, ಜೊತೆಗೆ ದುಬೆ ಇದ್ದಾರೆ, ಪಾಂಡ್ಯ ಇದ್ದಾರೆ. ಸೊ 4 ಫಾಸ್ಟ್ ಬೌಲಿಂಗ್ ಆಪ್ಷನ್ಸ್ ನಮಗೆ ಆಯಿತು. ಸೊ ಅಲ್ಲಿ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ಇನ್ ಕೇಸ್ ಇವ್ರಿಗೆ ಯಾರಿಗಾರು ಇಂಜುರಿ ಆಯಿತು ಅಂತಂದಾಗ ಅವಾಗ ಹರ್ಷಿತ್ ರಾಣಾ ಬರುವಂಥ ಚಾನ್ಸಸ್ ಇರುತ್ತೆ. ರಿಂಕು ಸಿಂಗು ಮಿಡ್ಲ್ ಆರ್ಡ್ರಲ್ಲಿ ಯಾರಾದರೂ ಇಂಜುರಿ ಆಯಿತು ಅಂತ ಅಂದರೆ ನಂಬರ್ 3, 4, 5, 6 ಯಾರಿಗಾರು ಇಂಜುರಿ ಆಯಿತು ಅಂತ ಅಂದಾಗ ರಿಂಕು ಸಿಂಗ್ನ ತೊಗೊಂಬಂದಿಲ್ಲಿ ಫಿಟ್ ಮಾಡ್ತಾರೆ. ಇಲ್ಲಿ ಓಪನರ್ಸ್ಗೂ ಅಂದರೆ ಓಪನ್ ಮಾಡೋವಂಥವ್ರಿಗೂ ಕೂಡ ಬ್ಯಾಕಪ್ ಇದೆ, ಮಿಡ್ಲ್ ಆರ್ಡ್ರು ಕೂಡ ಬ್ಯಾಕಪ್ ಇದೆ, ಜೊತೆಗೆ ಫಾಸ್ಟ್ ಬೌಲಿಂಗ್ ಬ್ಯಾಕಪ್ ಇದೆ, ಸ್ಪಿನ್ಗೂ ಕೂಡ ಬ್ಯಾಕಪ್ ಇದೆ. ಸೊ ಪಕ್ಕಾ ಶಾರ್ಟ್ ಆಗಿ ಪಿಕ್ ಮಾಡಿದ್ದಾರೆ, ಕ್ಲಾರಿಟಿ ಇದೆ.
4 ಆಸ್ಪೆಕ್ಟಲ್ಲಿ ನೋಡ್ತು ಅಂದ್ರೂ ಕೂಡ ಬ್ಯಾಕಪ್ ಇದೆ ನಮಗೆ. ಸೊ ಮುಂಚೆ ಹಂಗಿರ್ತಿರ್ಲಿಲ್ಲ ನಮಗೆ, ಒಂಥರ ಫಾಸ್ಟ್ ಬೌಲಿಂಗ್ ಬ್ಯಾಕಪ್ ಇರ್ತಿರ್ಲಿಲ್ಲ, ಅಥವಾ ಸ್ಪಿನ್ನರ್ ಬ್ಯಾಕಪ್ ಇರ್ತಿರ್ಲಿಲ್ಲ, ಅಥವಾ ಏನೋ ಒಂದು ಇರ್ತಾ ಇರಲಿಲ್ಲ, ಆ ಥರ ಇರೋದು. ಇವಾಗ 4 ಆಯಾಮ ಯೋಚನೆ ಮಾಡ್ತು ಅಂದ್ರೂ ಕೂಡ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ ಆ್ಯಂಡ್ ಕ್ಲಿಯರ್ ಕಟ್ ಬ್ಯಾಕಪ್ ಇದೆ ನಮಗೆ. ಸೊ ಅದರಿಂದ ಯೋಚನೆ ಮಾಡೋವಂಥದ್ದಿಲ್ಲ. ಈ ಟೀಮು ಬೊಂಬಾಟ ಕಾಣಿಸ್ತಾ ಇದೆ. ಸೊ ಪ್ಲೇಯಿಂಗ್ 11 ಕಾಂಬಿನೇಷನು, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಕಾಂಬಿನೇಷನ್ ಅಂತಂದರೆ ಇದೇನೇನೆ. ಸೊ ನಿಮ್ಮ ಅನಿಸಿಕೆ ಏನೋ ಗುರು, ಈ 11 ಫ್ರೇಮ್ ಮಾಡಾದ್ಮೇಲೆ ಜೊತೆಗೆ ಬ್ಯಾಕಪ್ ಆಪ್ಷನ್ ಎಲ್ಲ ನೋಡಾದ್ಮೇಲೆ ಪಕ್ಕಾ ಟೀಮ್ ಮಾಡಿದೆ ಅಂತ ಖಂಡಿತ ನಿಮ್ಗೆ ಅನಿಸ್ಲೇಬೇಕು ಆ್ಯಂಡ್ ಅನಿಸಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.